ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಮೈಸೂರು ಯೂನಿವರ್ಸಿಟಿಯಿಂದ ಸಂಸ್ಕೃತದಲ್ಲಿ MA PhD ಮಾಡಿರುವಂತಹ ನಾನು ಡಾಕ್ಟರ್ ನಾಗರಾಜು ಶರ್ಮಾ ಈಗ ಶ್ರೀ ವೈಷ್ಣವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ. ಶ್ರೀ ವೈಷ್ಣವರಿಗೆ ತಮಿಳಿನಲ್ಲಿ ಅಯ್ಯಂಗಾರ್ ಅಂತ ಒಂದು ಅಡ್ಡೆಸರಿದೆ. ಸಾಧಾರಣವಾಗಿ ವಿಷ್ಣು ಭಕ್ತರಿಗೆ ವೈಷ್ಣವರು ಅಂತ ಕರೀತಾರೆ, ಶಿವನ ಭಕ್ತರಿಗೆ ಶೈವರು ಅಂತ ಕರೀತಾರೆ. ಆದರೆ ಇಲ್ಲಿ ಶ್ರೀ ವೈಷ್ಣವ ಅನ್ನೋದಕ್ಕೆ ರಾಮಾನುಜಾಚಾರ್ಯರು ಕೊಟ್ಟ ಅಂಕಿತದಿಂದ ಈ ಶಬ್ದ ರೂಢಿಗೆ ಬಂತು. ಇವರಿಗೆ ಅಯ್ಯಂಗಾರ್ ಅಂತ ಕರೆಯುವಾಗ 5 ಅಂಗಗಳು ಪ್ರತಿಯೊಬ್ಬ ಶ್ರೀ ವೈಷ್ಣವನು ತಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ಇಟ್ಕೊಂಡೇ ಇರಬೇಕು ಅಂತ ನಿಯಮ ಇದೆ. ಆ 5 ಅಂಗಗಳು ಯಾವುದು ಅಂದರೆ ತಾಪ, ಪುಂಡ್ರ, ನಾಮ ಅಥವಾ ದಾಸ, ಮಂತ್ರ, ಯಾಗ ಅಂಥೇಳಿ ಈ 5ಕ್ಕೆ ಅಂಗಗಳು ಅಂತ ತಮಿಳಿನಲ್ಲಿ ಕರೆಯೋದು ರೂಢಿ. ಈ ಅಂಗಗಳನ್ನು ಯಾರು ಜೀವನದಲ್ಲಿ ಆಚರಣೆ ಇಟ್ಕೊಂಡಿರ್ತಾರೆ ಅವರಿಗೆ ಅಂಗಾರ್ ಅಂತ ಕರೀತಾರೆ. ಒಟ್ಟು 5 ಅಂಗಗಳಿದೆಯಲ್ಲ, ಅಂದರೆ ಅಯ್ಯಂಗಗಳು. ಈ ಅಯ್ಯಂಗಗಳನ್ನು ಆಚರಿಸುವವರಿಗೆ ಅಯ್ಯಂಗಾರ್ ಅನ್ನೋದು ರೂಢಿಗೆ ಬಂತು. ಈ 5 ಅಂಗಗಳ ಬಗ್ಗೆ ಕಿಂಚಿತ್ ವಿವರಣೆ ನೋಡೋಣ. ಮೊದಲನೇದು ತಾಪ. ಅಂದರೆ ಈ ಮಠಾಧಿಪತಿಗಳಾದ ಸ್ವಾಮಿಗಳ ಹತ್ತಿರ ಹೋಗಿ ಅವರನ್ನು ಆಶ್ರಯಿಸಿ ಅವರ ಆಶೀರ್ವಾದ ಅನುಗ್ರಹ ಪಡ್ಕೊಂಡು ಅವರು ಕಾಯಿಸಿರುವಂತಹ ಶಂಖ ಚಕ್ರವನ್ನು ಭುಜಕ್ಕೆ 2 ಭುಜಗಳಿಗೂ ಒತ್ತುತ್ತಾರೆ. ಪುರುಷರಿಗಾಗಲಿ ಒತ್ತುತ್ತಾರೆ, ಸ್ತ್ರೀಯರಿಗಾಗಲಿ ಒತ್ತುತ್ತಾರೆ. ಅದಕ್ಕೆ ತಾಪ ಅಂತ ಕರೀತಾರೆ. 12 ನಾಮಗಳನ್ನು ಇಟ್ಕೋಬೇಕು. ನೆತ್ತಿಗೆ ಭ್ರೂಮಧ್ಯಕ್ಕೊಂದು, ನೆತ್ತಿಗೊಂದು, ಕತ್ತಿಗೆ 5, ಭುಜ, ಎದೆ, ಹೊಟ್ಟೆ, ಹೀಗೆ ಒಟ್ಟು 12 ನಾಮಗಳು ಇಟ್ಕೊಳ್ತಾರೆ. ಅದು ನಾಮ. ಪುಂಡ್ರ ಅಂತೂ ಕರೀತಾರೆ ಅದಕ್ಕೆ ನಾಮಗಳಿಗೆ. ದಾಸ ಅಥವಾ ಅಂದರೆ ನಾನು ಇಂಥ ದೇವರ ದಾಸ ಅಂತ ಹೇಳ್ಕೊಳ್ಳೋದು. ನಂತರ ಮಂತ್ರ. ಅದು ತಿರುಮಂತ್ರ, ದ್ವಯಮಂತ್ರ, ಚರ್ಮ ಶ್ಲೋಕ ಅಂತ ಗುರುವಿನಿಂದ ಆಶ್ರಯ ಪಡ್ಕೊಳ್ತಾರೆ. ಅದಕ್ಕೆ ಸಮಾಶ್ರಯ, ಸಮ್ಯಕ್ ಆಶ್ರಯ. ಚೆನ್ನಾಗಿ ಗುರುಗಳ ಸನ್ನಿಧಿಯಲ್ಲಿ ಕುಳಿತು ಗುರುಗಳು ಸೇವೆ ಮಾಡಿ ತಾನು ಏನು ಮಾತಾಡದೆ ಗುರು ಏನು ಹೇಳ್ತಾರೆ ಅದನ್ನೇ ಕೇಳಿ ತಿಳ್ಕೊಳ್ಳೋದು. ಅದು ಯಾವುದು ಅಂದರೆ ತಿರುಮಂತ್ರ, ಓಂ ನಮೋ ನಾರಾಯಣಾಯ. ಆಮೇಲೆ ದ್ವಯಮಂತ್ರ, ಶ್ರೀಮತೆ ನಾರಾಯಣ ಶ್ರೀಮನ್ನಾರಾಯಣ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. ಶ್ರೀ ವೈಷ್ಣವ ಪದ್ಧತಿಯಲ್ಲಿ ಮಹಾವಿಷ್ಣುವನ ಒಂಟಿಯಾಗಿ ಆರಾಧನೆ ಮಾಡೋಲ್ಲ. ಮಹಾವಿಷ್ಣು ಲಕ್ಷ್ಮಿ ಜೊತೆ ಇರಬೇಕು, ಅಪ್ಪ ಅಮ್ಮ ಇಬ್ಬರು ಇರಬೇಕು. ಅದಕ್ಕಾಗಿ ಅವರು ಈ ದ್ವಯಮಂತ್ರ ಅಂತ ಕರೀತಾರೆ. ನಂತರ ನಾನು ಎಲ್ಲವನ್ನು ಬಿಟ್ಟು ನೀನೇ ಗತಿ ಅಂತ ಶರಣಾಗೋದು. ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಕೊಟ್ಟ ಕಡೇ ಉಪದೇಶ. ಈ ತಿರುಮಂತ್ರ, ದ್ವಯಮಂತ್ರ, ಚರ್ಮಶ್ಲೋಕ ಅಂದರೆ ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಮಂತ್ರತ್ರಯಗಳನ್ನು ನಿತ್ಯವೂ ಕೂಡ ಜಪಾನುಷ್ಠಾನದಲ್ಲಿ ಇಟ್ಕೊಳ್ಳುವುದು. ಯಾಗ ಅಂದರೆ ಸಂಧ್ಯಾ ವಂದನೆ, ದೇವ್ರ ಪೂಜೆ ಇತ್ಯಾದಿಗಳು, ದೇವತಾ ಕಾರ್ಯಗಳನ್ನು ಮಾಡೋದು, ದಾನ ಧರ್ಮಗಳನ್ನು ಮಾಡೋದು. ಇದಿಷ್ಟೂ ಯಾವುದ್ಯಾವುದು? ತಾಪ, ಪುಂಡ್ರ, ನಾಮ ಅಥವಾ ದಾಸ, ಮಂತ್ರ, ಯಾಗ. ಈ 5 ಅಂಗಗಳನ್ನು ಆಚರಣೆ ಇಟ್ಕೊಂಡವರು. ಅದಕ್ಕೆ 5 ಅಂಗ, ಅಯ್ಯಂಗಗಳನ್ನು
ಆಸೆ ಇಟ್ಕೊಂಡ್ರು ಅಂತ ಅವರಿಗೆ ಅಯ್ಯಂಗಾರ್ ಅಂತ ಹೇಳೋದು ತಮಿಳಿನಲ್ಲಿ ರೂಢಿ ಬಂತು. ಸಂಸ್ಕೃತದಲ್ಲಿ ಅವರಿಗೆ ಶ್ರೀ ವೈಷ್ಣವರು ಅಂತ ಕರೀತಾರೆ.